ರೈತರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ರೈತರು ಯಾರೇ ಆಗಲಿ ಜಮೀನನ್ನ ಮಾರ್ಕೋಬೇಡ್ರಿ. ಆಮೇಲೆ ರೈತರು ಜಮೀನಿಗೆಲ್ಲ ಮಾರ್ಕೊಳಕ್ ಹೋಗ್ಬೇಡ್ರಿ. ಜಮೀನನ್ನ ರೈತರು ಏನಾದ್ರೂ ನಿಮ್ಮ ಹತ್ರ ದುಡ್ಡು ಗಿಡ್ಡ ಇದ್ದಾಗ ತಗೊಂಡ್ರೆ 1 ಗುಂಟೆ ಜಾಗ ತಗೊಳ್ರಿ. ನಾನೆಲ್ಲ ರೈತರಿಗೆ ಮನವಿ ಮಾಡೋದಿಷ್ಟೇ, ಇವತ್ತು ತಾಲೂಕು ಸೊಸೈಟಿಗಳಾಗ್ಬೋದು, ಡೈರೀಸ್ ಆಗ್ಬೋದು, ಆಮೇಲೆ PND ಬ್ಯಾಂಕು, DCC ಬ್ಯಾಂಕು ಇಂಥದೆಲ್ಲ ರೈತರಿಗೆ ಒಂದು ದಾರಿದೀಪವಾಗಿದೆ. ಯಾಕಂದ್ರೆ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಸುಖ ಅನ್ನುವಾಗ ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಗೆ ಈ ಸಂಸ್ಥೆಗಳು ಮಾತ್ರ. ಎಷ್ಟೋ ಕಷ್ಟ ಇರ್ಬೋದು, ಏನೇ ಇರ್ಬೋದು. ಆಮೇಲೆ ರೈತರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ರೈತರು ಯಾರೇ ಆಗಲಿ ಜಮೀನನ್ನ ಮಾರ್ಕೋಬೇಡ್ರಿ, ಜಮೀನ್ ಮಾರ್ಬೇಡ್ರಿ. ಜಮೀನ್ ಮಾರಿದ್ರೆ ಮುಗೀತು ಕತೆ ಅಷ್ಟೇ. ಜಮೀನ್ ಮಾರ್ಬೇಡ್ರಿ. ಯಾರೇ ಯಾವುದ್ರ ಮೇಲಾದ್ರೂ ಒಂದು ದುಡ್ಡು ಹಾಕ್ಬೇಕು, ನಾವೇನಾದ್ರೂ ಬಂಡವಾಳ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ರೈತರು ಏನ್ ಮಾಡ್ತಾರೆ, ಗಾಡಿಗಳು ತಗೊಳ್ಳೋದು, ಕಾರ್ಗಳು ತಗೊಳ್ಳೋದು, ಟ್ರ್ಯಾಕ್ಟರ್ಗಳು ತಗೊಳ್ಳೋದು ಎಲ್ಲ ಬಿಟ್ಬಿಡಿ. 2 ವೀಲರ್ಸ್ ಇದೆಲ್ಲ ಬೇಕಾಗಿಲ್ಲ. ಇವತ್ತು ಎಲ್ಲ ನಮ್ಮ ಕೋಲಾರ ತಾಲೂಕಲ್ಲಿ ಏನಾಗಿದೆ, ಒಂದೊಂದು ಹಳ್ಳಿಗೂ ಹೈಮ್ಯಾಕ್ಸ್ ಲೈಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಡೇಂಜರು. ಹೈಮ್ಯಾಕ್ಸ್ ಲೈಟ್ ಒಂದು ಊರಲ್ಲಿ ಹಾಕಿದ್ರೆ ನೀವೇ ಯೋಚನೆ ಮಾಡಿ, ಐಮ್ಯಾಕ್ಸ್ ಲೈಟ್ ಆಗಕ್ಕೂ ಮುಂಚೆ ಊರಲ್ಲಿ ಜನ 7 ಗಂಟೆ 8 ಗಂಟೆ 9 ಗಂಟೆಗೆ ಮಲಗ್ತಾ ಇದ್ರು, ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ರು. ಐಮ್ಯಾಕ್ಸ್ ಲೈಟ್ ಯಾವಾಗ ಹಾಕಿದೀವಿ ಆವತ್ತಿನ ರಾತ್ರಿ 12 ಗಂಟೆ 1 ಗಂಟೆಗೆ ಮಲಗೋದು ಜನ ಇಲ್ಲ. ಅದ್ರ ಮುಗಿಸಿ ಮಲಗೋದೇ ಇಲ್ಲ. ಯಾಕಂದ್ರೆ ಬೆಳಕು ಬಂದ್ಬಿಡುತ್ತೆ, ಮಲಗಕ್ ಆಗೋದಿಲ್ಲ. ಅದರಿಂದ ಅದಾಕ್ಬೇಡಿ. ಆಮೇಲೆ ರೈತರು ಜಮೀನಿಗೆಲ್ಲ ಮಾರ್ಕೊಳಕ್ ಹೋಗ್ಬೇಡಿ. ಜಮೀನನ್ನ ರೈತರು ಏನಾದ್ರೂ ನಿಮ್ಮ ಹತ್ರ ದುಡ್ಡು ಗಿಡ್ಡ ಇದ್ದಾಗ ತಗೊಂಡ್ರೆ 1 ಗುಂಟೆ ಜಾಗ ತಗೊಳ್ರಿ, ಇಲ್ಲ ಗೋಲ್ಡ್ 1 ಗ್ರಾಮ್ ಬಂಗಾರ ತಗೊಳ್ರಿ, ಮನೇಲಿ ಇಟ್ಕೊಳ್ರಿ. ಅದೇ ನಮ್ಮನ್ನು ಕಾಪಾಡೋದು. ಬೇರೆ ಏನು ನಮ್ಮನ್ನು ನಿಮ್ 2 ವೀಲರ್ ಕಾಪಾಡಲ್ಲ, ನಿಮ್ ಗಾಡಿ ಕಾಪಾಡಲ್ಲ, ನಿಮ್ ಕಾರು, ನಿಮ್ ಟ್ರ್ಯಾಕ್ಟರ್ ಯಾವುದೂ ಕಾಪಾಡೋದಿಲ್ಲ. ಇದೇ ಕಾಪಾಡೋದು ಮನುಷ್ಯನ. ಅದರಿಂದ ರೈತರ ಜಮೀನನ್ನ ಕಳ್ಕೋಬೇಡ್ರಿ. ಹಸುಗಳಿಗೂ ಇನ್ಸೂರೆನ್ಸ್, ನಮ್ಮ ರಮೇಶ್ ಅವರು ಹೇಳಿದಂಗೆ ಇನ್ಸೂರೆನ್ಸ್ ಮಾಡಿಸಿ. ಆಮೇಲೆ ಯಶಸ್ವಿ ಕಾರ್ಡ್ ಬಗ್ಗೆ ಹೇಳಿದ್ರು. ಯಶಸ್ವಿ ಕಾರ್ಡ್ ಹೆಂಗೆ ಅಂತ ನಮ್ಮ ರೈತರಿಗೂ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ನಾನು TIPSFS ಅಧ್ಯಕ್ಷ ಮುಳಬಾಗ ಸೊಸೈಟಿನಲ್ಲಿ, ನಾನು ಈಗಲೂ ಅಧ್ಯಕ್ಷನೇ. ಅದರಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ, ಇನ್ನ ಹೋಗಿಲ್ಲ DCC ಬ್ಯಾಂಕ್ ಒಳಗಡೆ. TIPSFS ಅಧ್ಯಕ್ಷ. ಟೋಟಲ್ ನಮ್ಮ TIPSFS ಇಂದ ಎಷ್ಟು ಜನ ಷೇರುದಾರ ಇದ್ದಾರೆ ನಮ್ಮಲ್ಲಿ, ಅಷ್ಟು ಜನಕ್ಕೂ 3752 ಜನಕ್ಕೂ ಫ್ರೀಯಾಗಿ ಯಶಸ್ವಿ ಕಾರ್ಡ್ ಸೊಸೈಟಿ ವತಿಯಿಂದ ಕೊಟ್ಬಿಟ್ಟಿದ್ದೀನಿ. 1 ರೂಪಾಯಿ ಇಂದ ಕೊಟ್ಬಿಟ್ಟಿದ್ದೀನಿ, ಫ್ರೀಯಾಗಿ ಕೊಟ್ಟಿದ್ದೀವಿ ರೈತರಿಗೆ ಎಲ್ಲರಿಗೂ. ಕಾರ್ಡ್ ಪೋಸ್ಟಲ್ಲಿ ಬಂದಿದೆ. ರೈತರಿಗೆ 10 ಸರಿ ಫೋನ್ ಮಾಡಿ ಕಾರ್ಡ್ ತಗೊಂಡೋಗ್ರೆ ನೀವು ಅದನ್ನು ತಗೊಂಡೋಗೋದು ಬರೋದಿಲ್ಲ. ರೈತರು ಏನ್ ಮಾಡ್ಬೇಕು ನಾವು ರೈತರಿಗೆ? ಕಾರ್ಡ್ ತಗೊಂಡೋಗೋದು ಬರೋದಿಲ್ಲ. ಕಾರ್ಡ್ ತಗೊಂಡೋಗ್ರಪ್ಪ ಬಂದು ಇನ್ಸೂರೆನ್ಸ್ ಅಂತ. ಕೆಲವರು ನಾವ್ ಹೇಳ್ತೀವಿ, ಫೋಟೋ ತಂದು ಕೊಡ್ರಿ, ನೀವು ಆಧಾರ್ ಕಾರ್ಡ್ ಕೊಡ್ರಿ, ಮನೇಲಿ ಇರೋದು ನಾವು ಇನ್ಸೂರೆನ್ಸ್ ಮಾಡ್ತೀವಿ ಅಂದ್ರೆ ಅದನ್ನು ತಂದು ಕೊಡೋದಿಲ್ಲ ಅವರು. ಆಮೇಲೆ ಯಾವಾಗ ಏನೋ ಪ್ರಾಬ್ಲಮ್ ಆದಾಗ ಅದೇನೋ ಕಾರ್ಡ್ ಹೇಳಿದ್ರಲ್ಲ ಮಾಡ್ಕೊಟ್ರಿ ಅಂತ ಇವಾಗ ತೊಂದರೆ ಆಗಿದೆ. ಹಂಗಾಗಲ್ಲಪ್ಪ, ಅದು ಟೈಮ್ ಇರುತ್ತೆ, ಟೈಮಲ್ಲೇ ಮಾಡ್ಬೇಕು. ಯಾವಾಗ ನಾವು ಮಾಡಕ್ಕಾಗಲ್ಲ ಅಂತ ಫ್ರೀಯಾಗಿ ಮಾಡ್ಕೊಟ್ಟಿದ್ವಿ ನಾವು. ಹೆಂಗೆ ಅಂದ್ರೆ ಮನೆಯಲ್ಲಿ 4 ಜನ ಇದ್ರೆ 500 ರೂಪಾಯಿ ಏನು ಇನ್ಸೂರೆನ್ಸ್ಗೆ 500 ರೂಪಾಯಿ. ಆಮೇಲೆ ಅದ್ರ ಮೇಲೆ ಇದ್ರೆ ಇಲ್ವಾ ಅಂತಿಲ್ಲ, ಅದ್ರ ಮೇಲೆ 1 ಮನುಷ್ಯ ಅದರಲ್ಲಿ ಹಾಡಾದ್ರೆ 100 ರೂಪಾಯಿ ಎಕ್ಸ್ಟ್ರಾ. 100 ರೂಪಾಯಿ. 7 ಜನ ಇದ್ರೆ 700 ರೂಪಾಯಿ ಕೊಟ್ರೆ ಇನ್ಸೂರೆನ್ಸ್ ಆ ಮನೆಗೆ 5 ಲಕ್ಷವರೆಗೂ ನೀವೆಲ್ಲರೂ 7 ಜನ ಸೇರಿಸ್ಕೋಬಹುದು, 8 ಜನ ಸೇರಿಸ್ಕೋಬಹುದು. ಆದ್ರೆ ಸೇರಿಸ್ಕೋಬೇಕು. ಅದನ್ನ ದಯವಿಟ್ಟು ಎಲ್ಲ ರೈತರು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಇನ್ಸೂರೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕಾದ ಒಂದು ಪರಿಸ್ಥಿತಿ ಇದೆ. ಆ ಇನ್ಸೂರೆನ್ಸ್ ಅನ್ನ ನೀವು ಮಾಡ್ಕೋಬೇಕು ಯಶಸ್ವಿ. ಫ್ರೀ ಇವಾಗ 5 ಲಕ್ಷ ಹಾಸ್ಪಿಟಲ್ ಫ್ರೀಯಾಗಿ ಹೆಂಗಪ್ಪ ಸಿಗುತ್ತೆ? ಆ ಒಂದು ಕಾರ್ಡ್ ಇಟ್ಕೊಂಡ್ರೆ ಆಯ್ತಪ್ಪ. ಅದನ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತಾರೆ. ಆಮೇಲೆ ಇಲ್ಲಿ ಡೈರಿ ನಮ್ಮ ಏನು ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷರು ನಮ್ಮ ಕೃಷ್ಣಣ್ಣ, ಇವರೆಲ್ಲ ಬಂದು ಯಾರ್ಯಾರು ಹಾಲು ಹಾಕ್ತಾರೋ ಅವ್ರಿಗೆಲ್ಲ ಹೇಳ್ಬೇಕು, ನೀವು ಇನ್ಸೂರೆನ್ಸ್ ಮಾಡ್ಕೊಡ್ರಿ, ಇನ್ಸೂರೆನ್ಸ್ ಮಾಡ್ಕೊಳ್ಳೇಬೇಕು ನೀವು, ಇಲ್ಲಾಂದ್ರೆ ನೀವು ಹಾಲು ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬೇಕು. ಹಂಗೆ ಮಾಡಿಸ್ಕೊಡ್ತಾರೆ. ಇವಾಗ ಈ ಊರಲ್ಲಿ ಎಷ್ಟು ಜನ ಹಾಲು ಹಾಕುವಂತವ್ರು ಜನ? 50 ಜನ, 45 ಜನ ಎಷ್ಟು ಜನ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದಾರೆ? ಎಷ್ಟು ಜನ ಮಾಡ್ಕೊಳಪ್ಪ? ಯಾರು ಕಾರ್ಯದರ್ಶಿ? ಇನ್ಸೂರೆನ್ಸ್ 27 ಜನ. ಮಿಕ್ಕಿದವ್ರು ಯಾಕೆ ಮಾಡ್ಕೊಂಡಿಲ್ಲ? ನೀವೇನ್ ಬೇಕಪ್ಪ ಇನ್ಸೂರೆನ್ಸ್ ಮಾಡ್ಕೋಬೇಕಂತ ಪ್ರೆಸೆಂಟ್ ಮಾಡಿ ಹಾಕ್ಸ್ಬೇಕು. ಇನ್ಸೂರೆನ್ಸ್ 500 ರೂಪಾಯಿ ಖರ್ಚು ಮಾಡಿದ್ರೆ 5 ಲಕ್ಷ ರೂಪಾಯಿ ಅವ್ರ ಇನ್ಸೂರೆನ್ಸ್ ಸಿಗುತ್ತೆ. ಅದನ್ನೆಲ್ಲ ಹೇಳ್ಬೇಕು ನೀವು ಕಾರ್ಯದರ್ಶಿಗಳು, ಅಧ್ಯಕ್ಷರು, ಹಾಲು ಹಾಕೋರಿಗೆ ಈ ಮಂತ್ಲಿ ನೀವು ಮಾಡ್ಕೋಬೇಕು ಅಂತ ಹೇಳ್ಬೇಕು ಅವ್ರಿಗೆ. ಇಲ್ಲ ಪಾಪ ಸುಮ್ಮನೆ ಹಾಳಾಗ್ಬಿಟ್ಟು ಏನೋ ತೊಂದರೆ ಆದಾಗ ಹಾಸ್ಪಿಟಲ್ 2 ಲಕ್ಷ 3 ಲಕ್ಷ 5 ಲಕ್ಷ ಖರ್ಚಾಗ್ಬಿಟ್ರೆ ಅವ್ರ ಗತಿ ಏನಾಗ್ಬೇಕು ಅವ್ರಿಗೆ? ಹಂಗೆ ಫ್ರೀಯಾಗಿರೋದ್ರಿಂದ ಇನ್ಸೂರೆನ್ಸ್ ಅನ್ನ ನೀವು ಮನವರಿಕೆ ಮಾಡಿ ಇನ್ಸೂರೆನ್ಸ್ ಮಾಡುವಂತ ಕೆಲಸವನ್ನ ನೀವು ಮಾಡ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ನೀವು ಫಾಲೋ ಮಾಡ್ಬೇಕು. ಇದು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಕೊಡ್ಬೇಕು. ಇದನ್ನ ಏನ ಇನ್ಸೂರೆನ್ಸ್ ಮಾಡಿದಾರೆ ಇಲ್ವಾ ಏನೋ ಅಂತ ಹೇಳ್ಬೇಕು. ಇನ್ಸೂರೆನ್ಸ್ ಮಾಡಲೇಬೇಕು ಜನಗಳಿಗೆ. ಯಾಕಂದ್ರೆ ಯಶಸ್ವಿ ಕಾರ್ಡ್ ಯಾರಿಗೂ ಸಿಗೋದಿಲ್ಲ. ಅದರಿಂದ ರೈತರಿಗೆ ಮಾತ್ರ ಕೊಡುವಂತ, ಬೇರೆ ಯಾರಾದ್ರೂ ಕೊಡ್ತಾರ ಅದನ್ನ ಬಿಸ್ನೆಸ್ ಮ್ಯಾನ್ ಕೊಡ್ತಾರ, ರೈತರಿಗೆ ಕೊಡೋದು. ಆ ರೈತರಿಗೆ ಮನವರಿಕೆ
ಮನವರಿಕೆ ಮಾಡಿ ಅದು ರಿಜಿಸ್ಟ್ರೇಷನ್ ಕಾರ್ಡ್ 500 ರೂಪಾಯಿ ಮಾಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ. ದಯವಿಟ್ಟು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ ಅಂತ. ಆಮೇಲೆ ವಿಎನಲ್ಲಿ ಗ್ರಾಮಸ್ಥರು ನಾವು ಮನವಿ ಮಾಡ್ತೀವಿ, ದಯವಿಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ, ಎಲ್ಲರೂ ಒಂದೇ. ನಮಗೆ ರೈತರ ಸಮಸ್ಯೆ ಇದು, ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ನೀವೆಲ್ಲರೂ ಮುಂದೆ ಹೋಗ್ಬೇಕು. ಇದಕ್ಕೆ ಬೇಕಾಗಿರುವಂತ ಏನೇ ಸವಲತ್ತುಗಳು ಬೇಕಾದ್ರೂ ಈ ಡೈರಿಗೆ ಸಂಬಂಧಪಟ್ಟಂಗೆ, ರೈತರಿಗೆ ಸಂಬಂಧಪಟ್ಟಂಗೆ ನಾನಾಗ್ಬೋದು, ನಮ್ಮ MLC ಅನಿಲಣ್ಣ ಆಗ್ಬೋದು, ನಮ್ಮ ಡೈರೆಕ್ಟರ್ ಆದಂತ ವಿಗಿನ ಡೈರೆಕ್ಟರ್ ರಮೇಶ್ ಅಣ್ಣವ್ರು ಆಗ್ಬೋದು, ನಾವೆಲ್ಲರೂ ಈ ಸಂಘದ ಅಧ್ಯಕ್ಷ ಕೃಷ್ಣಣ್ಣ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ನೀವೆಲ್ಲರಿಗೂ ನಾವು ಯಾವತ್ತು ಬೆನ್ನೆಲುಬಾಗಿ ನಿಲ್ತೀವಿ. ಈ ಡೈರಿ ಅಭಿವೃದ್ಧಿ ಮಾಡೋದು ನಮ್ಮೆಲ್ಲರ ಸಹಕಾರ, ಬೆಂಬಲ, ಸಪೋರ್ಟ್ ಎಲ್ಲವನ್ನೂ ನೀವು ಕೊಡ್ತೀವಿ ಅಂತ ಹೇಳ್ತಾ, ಇವೇನಲ್ಲಿ ಗ್ರಾಮಸ್ಥರಲ್ಲಿ ಮೊದಲನೇದಾಗಿ ಇನ್ಸೂರೆನ್ಸ್ ಹಾಕ್ಬೇಕು. 100% ಇನ್ಸೂರೆನ್ಸ್ ಹಾಕ್ಬೇಕ್ರೆ ನೀವು ಇದು ಮಾಡ್ಬೇಕು. ನೀವು ಮಾಡಿ 100% ಇನ್ಸೂರೆನ್ಸ್ ಮಾಡಿ, ನೀವು ಇನ್ಸೂರೆನ್ಸ್ ಮಾಡಿ ಎಲ್ರಿಗೂ ಕೊಡಿ ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೈತ ಸಂಘದವ್ರಿಗೂ, ಎಲ್ಲರಿಗೂ, ಪತ್ರಕರ್ತರಿಗೂ, ಮಾಧ್ಯಮಿಕರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.